ಸರ್, ಈ ಒಂದು ಗೊಬ್ಬರದಲ್ಲಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ದನಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಈ ಥರದ್ದೆಲ್ಲ ನ್ಯೂಟ್ರಿಯೆಂಟ್ಸ್ ಹಾಕಿ ಕಾಂಪೋಸ್ಟ್ ಮಾಡಿರ್ತಾರೆ ಸರ್. ಏನು ಇಳುವರಿ ಬರ್ತಾ ಇರುತ್ತೆ, ಒಂದು 20-30% ಇಳುವರಿನೂ ಜಾಸ್ತಿ ಆಗುತ್ತೆ. ಈ ಡಿಸೀಸ್ ಯಾವುದೇ ರೀತಿ ಡ್ರಾಪ್ ಆಗೋದು, ಕಾಯಿ ಬೆರಕು ಬರೋದು, ಒಂಬಳೆ ಸೇಯೋದು, ಗರಿ ರೋಗ, ಚುಕ್ಕೆ ರೋಗ, ಯಾವುದೇ ರೀತಿ ರೋಗ ಉಳಿದ್ರು ಕೂಡ ಕಂಟ್ರೋಲಿಗೆ ಬರುತ್ತೆ ಸರ್. ಒಂದು ಗಿಡಕ್ಕೆ ಬೇರಿಂದ ಒಂದು ಅಡಿ ಬಿಟ್ಟು ಒಂದು ಅರ್ಧ ಅಡಿ ಮಣ್ಣು ತೆಗೆದು ಸುತ್ತ ಹಾಕಬೇಕಾಗುತ್ತೆ. ನೋಡಿ, ಈಗ ಎಲ್ಲ ಗುಣಿ ಮಾಡ್ಕೊಂಡಿದ್ದಾರೆ, ಗೊಬ್ಬರ ಹಾಕ್ತಾ ಇದ್ದಾರೆ, ಅದರ ಸುತ್ತ ಹಾಕಬೇಕಾಗ್ತಾ ಇರುತ್ತೆ ಸರ್. ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ. ಅಡಿಕೆ ಅದು ಅಳ್ಳೋದು ಉದ್ರಲ್ಲ, ಅಂಡರ್ಕೋದು ಬೀಳಲ್ಲ, ಚೆನ್ನಾಗೈತೆ. ನಾವು ಇದನ್ನೇ ಹಾಕ್ತಾ ಇದೀವಿ ಗೊಬ್ಬರ, ಈಗ 5 ವರ್ಷದಿಂದ ಹಾಕ್ತಾ ಇದೀವಿ. ಈಗ ಅಡಿಕೆ, ತೆಂಗು, ಬಾಳೆ, ತರಕಾರಿ, ಶುಂಠಿ, ಆಲೂಗೆಡ್ಡೆ, ಅರಿಶಿನ ಪ್ರತಿ ಒಂದು ಬೆಳೆಗೂ ಕೂಡ ಯೂಸ್ ಮಾಡ್ಬೋದು ಸರ್. 1 ವರ್ಷದ 1 kg, 2 ವರ್ಷ ಇದ್ರೆ 2 kg, 3 ವರ್ಷ ಇದ್ರೆ 3 kg, 4 ವರ್ಷ ಇದ್ದ ಮೇಲೆ ಎಲ್ಲ 4 kg ಹಾಕಬೇಕಾಗುತ್ತೆ ಸರ್. ಸರ್, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ನವೀನ್ ಅಂತೇಳಿ. ರೈತರು ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಎಲ್ಲ ಗೊಬ್ಬರಗಳು ಹಾಕ್ತಾ ಇದ್ದಾರೆ, ಇಳುವರಿ ಅನ್ನೋದೇ ಸಾಕಷ್ಟು ಸಿಗ್ತಾ ಇಲ್ಲ ಸರ್. ಹಾಗಾಗಿ ರೈತ ಬೆಳೆಗೆ ಇಳುವರಿ ಅನ್ನೋದು ಸಾಕಷ್ಟು ಸಿಗಬೇಕು ಅಂತೇಳಿ ಕಿಸಾನ್ ಅಗ್ರಿ ಫರ್ಟಿಲೈಸರ್ಸ್ ಕಂಪ್ನಿಯಿಂದ ಕಿಸಾನ್ ಸಮೃದ್ಧಿ ಅಂತ ಒಂದು ಸಾವಯವ ಗೊಬ್ಬರ ಕೊಡ್ತಾ ಇದೀವಿ ಸರ್. ಗೊಬ್ಬರದಿಂದ ಹೇಗೆಲ್ಲ ಬಳಸಬೇಕು, ಹೇಗೆಲ್ಲ ಇಳುವರಿ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಕೊನೆವರೆಗೂ ವಿಡಿಯೋ ನೋಡಿ ಸರ್. ಈ ಗೊಬ್ಬರವನ್ನು ಬಳಸೋದ್ರಿಂದ ಭೂಮಿ ಮೃದು ಬರುತ್ತೆ, ಭೂಮಿ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ. ಬೇರೆ ಗೊಬ್ಬರಗಳು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಇಳುವರಿ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಸರ್. ಈ ಒಂದು ಗೊಬ್ಬರದಲ್ಲಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ದನಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಎಲೆ ಗೊಬ್ಬರ ಈ ಥರದ್ದೆಲ್ಲ ನ್ಯೂಟ್ರಿಯೆಂಟ್ಸ್ ಹಾಕಿ ಕಾಂಪೋಸ್ಟ್ ಮಾಡಿರ್ತಾರೆ ಸರ್. ಜಿಂಕು, ಬೋರಾನು, ಕ್ಯಾಲ್ಸಿಯಮ್ಮು ಈ ಥರ 16 ಥರ ಪೋಷಕಾಂಶಗಳು ಇರೋಂಥ ಗೊಬ್ಬರ ಸರ್ ಇದು. ಸರ್, ಈ ಒಂದು ಗೊಬ್ಬರವನ್ನು ಬಳಸೋದ್ರಿಂದ ಒಂದು 2-3 ತಿಂಗಳು ಬೇಕಾಗುತ್ತೆ ಸರ್. ಅಡಿಕೆ ತಿಂಗಳಾದರೆ, ತರಕಾರಿಗಳಲ್ಲಾದರೆ 1-2 ತಿಂಗಳು ಗೊತ್ತಾಗುತ್ತೆ. 1 ವರ್ಷದವರೆಗೂ ಕೆಲಸ ಮಾಡುತ್ತೆ ಸರ್. ಬೇರೆ ಗೊಬ್ಬರ 1 ತಿಂಗಳು ಪ್ರೋಸೆಸ್ ಇರುತ್ತೆ. ಕೆಮಿಕಲ್ ಗೊಬ್ಬರ ಇದು ಆರ್ಗ್ಯಾನಿಕ್ ಗೊಬ್ಬರ ಆದರೆ 1 ವರ್ಷದವರೆಗೂ ಇದ್ರ ಪ್ರೋಸೆಸಿಂಗ್ ಇರುತ್ತೆ ಸರ್. ಯಾವ ರೀತಿ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಸರ್? ಅಡಿಕೆಗೆ ಬಂದರೆ ನೀವು ಒಂದು ಗಿಡಕ್ಕೆ ಸೊಸಿ ಗಿಡ ಇದ್ದರೆ 1 kg, 1 ವರ್ಷದ 1 kg, 2 ವರ್ಷ ಇದ್ದರೆ 2 kg, 3 ವರ್ಷ ಇದ್ದರೆ 3 kg, 4 ವರ್ಷ ಇದ್ದ ಮೇಲೆ ಎಲ್ಲ 4 kg ಹಾಕಬೇಕಾಗುತ್ತೆ ಸರ್. ತೆಂಗಿಗೆ ಹಾಕೋದಾದ್ರೆ ಒಂದು 8-10 kg ಹಾಕಬೇಕಾಗುತ್ತೆ. ಬೆಳೆ ಬರೋಂಥ ಗಿಡಕ್ಕೆ ಸೊಸೆ ಇದ್ದರೆ ಒಂದು 4-5 kgವರೆಗೂ ಯೂಸ್ ಮಾಡ್ಬೋದು ಸರ್. ತರಕಾರಿಗೆ ಯೂಸ್ ಮಾಡ್ತೀವಿ ಅಂದರೆ ಎಕರೆಗೆ 10-15 ಚೀಲ ಯೂಸ್ ಮಾಡ್ಬೋದು ಸರ್. ಸರ್, ಈಗ ನೋಡಿ, ಈಗ ಗೊಬ್ಬರ ಹಾಕೋ ವಿಧಾನ ಹೇಗಿದೆ ಅಂದರೆ, ಈ ಸುತ್ತ ಗುಣಿ ಮಾಡ್ಕೊಬೇಕು. 1-1.5 ಅಡಿ ಬಿಟ್ಟು ಒಂದು ಗಿಡಕ್ಕೆ ಒಂದು 4-5 kgವರೆಗೂ ಯೂಸ್ ಮಾಡಬೇಕಾಗುತ್ತೆ ಸರ್, ಬೆಳೆ ಬರೋಂಥ ಗಿಡಕ್ಕೆ. ನೋಡಿ, ಈಗ ಎಲ್ಲ ಗುಣಿ ಮಾಡ್ಕೊಂಡಿದ್ದಾರೆ, ಗೊಬ್ಬರ ಹಾಕ್ತಾ ಇದ್ದಾರೆ. ಹಾಕಿ ಮೇಡಮ್. ಈ ಥರ ಸುತ್ತ ಹಾಕಬೇಕಾಗ್ತಾ ಇರುತ್ತೆ ಸರ್. ಈಗೇನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಮೇಲ್ಮೇಲೆ ಹಾಕ್ತಾರೆ. ಮೇಲ್ಮೇಲೆ ಹಾಕಿದ್ರೆ ಅಷ್ಟು ಇಳುವರಿ ಅನ್ನೋದು ಬರಲ್ಲ. ಈ ಥರ ಗುಣಿ ಮಾಡಿ ಸುತ್ತ 1 ಅಡಿ ಜಾಗದಲ್ಲಿ ಒಂದು 3-4 kgವರೆಗೂ ಯೂಸ್ ಮಾಡ್ಬೋದು ಸರ್. ಇದನ್ನೆಲ್ಲ ಹಾಕಿದ ನಂತರದಲ್ಲಿ ಸರ್, ಅದೇನು ಸೈಡಲ್ಲಿ ಮಣ್ಣು ತೆಗೆದಿರ್ತಾರೆ ಆ ಮಣ್ಣನ್ನು ಹಾಕಬೇಕಾಗುತ್ತೆ ಸರ್. ಈ ಗೊಬ್ಬರ 3 ಥರ ಹಾಕ್ಬೋದು. ಈಗ ಆಲ್ರೆಡಿ ಒಂದು ಥರ ತೋರಿಸಿದೆ ಯಾವ ಥರ ಹಾಕಬೇಕು. ಸುತ್ತ 1-1.5 ಅಡಿ ಬಿಟ್ಟು ಸುತ್ತ ಗುಂಡಿ ಮಾಡಿ ಹಾಕ್ಬೋದು. ಅದೇ ರೀತಿ ಈಗ ಒಂದು ಗಿಡದಿಂದ 1-1.5 ಅಡಿ ಗ್ಯಾಪಲ್ಲಿ ಒಂದು 4 ಕಡೆ ಗುಂಡಿ ಮಾಡಿ ಗೊಬ್ಬರ ಹಾಕಿ ಮಣ್ಣು ಮುಚ್ಚಬೇಕಾಗುತ್ತೆ. ಹಾಕಿ ಸರ್. ಒಂದೊಂದು ಗುಂಡಿಗೆ ಒಂದೊಂದು ಜಗ್ ಹಾಕಬೇಕಾಗುತ್ತೆ ಸರ್. ಅಂದರೆ ಒಂದು ಗಿಡಕ್ಕೆ 4 kg ಬರುತ್ತೆ. ಈ ಥರ ಗುಂಡಿ ಮಾಡಿಕೊಂಡು ಒಂದು 4 ಸೈಡು ಗುಂಡಿ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಒಂದೊಂದು ಜಗ್ಗು, ಆ ಥರ 4 ಜಗ್ ಹಾಕಿದ್ರೆ 4 kg ಆಗುತ್ತೆ, ಸಾಕಾಗುತ್ತೆ ಸರ್ ಒಂದು ಗಿಡಕ್ಕೆ. ಸರ್, ಈಗ ಅಡಿಕೆಗೆ ಹಾಕೋದು ಯಾವ ರೀತಿ ಅಂತ ತೋರಿಸಿದ್ವಿ, ಹಾಗೆ ಈಗ ತೆಂಗಿಗೆ ಯಾವ ಥರ ಹಾಕೋದು ಅಂತ ತೋರಿಸ್ತೀವಿ. ಈಗ ನೀವು ಗೊಬ್ಬರ ತೊಗೊಂಡ್ವಿ ಹಾಕಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಥರ ಸಂಸ್ಕರಣೆ ಮಾಡಿ ಹಾಕಿದ್ವಿ ಅನ್ನೋದು ಇಂಪಾರ್ಟೆಂಟು ಸರ್. ಈಗ ಕೆಲವೊಬ್ರು ರೈತರು ಏನು ಮಾಡ್ತಾರೆ, ತೊಗೊಂಡ್ರು ಹೇಗೋ ಹಾಕಿದ್ರು, ಆ ಥರ ಅಲ್ಲ. ಈಗ ಒಂದು ಗಿಡಕ್ಕೆ ಬೇರಿಂದ 1 ಅಡಿ ಬಿಟ್ಟು ಒಂದು ಅರ್ಧ ಅಡಿ ಮಣ್ಣು ತೆಗೆದು ಸುತ್ತ ಹಾಕಬೇಕಾಗುತ್ತೆ. ಇಲ್ಲ ಇನ್ನೂ ಒಂದು ಕಡೆ 2 ಸೈಡ್ ಮಣ್ಣು ತೆಗೆದು ಕೂಡ ಹಾಕ್ಬೋದು. ಇಲ್ಲ 4 ಕಡೆ ಮಣ್ಣು ತೆಗೆದು ಕೂಡ ಹಾಕ್ಬೋದು ಸರ್. ನೋಡಿ, ಈ ಥರ ಹಾಕಬೇಕಾಗುತ್ತೆ ತೆಂಗಿಗೆ. ಆದರೆ ಬೇರಿಂದ 1-1.5 ಅಡಿ ಜಾಗ ಬಿಟ್ಟು ಸುತ್ತ ಕೂಡ ಹಾಕಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಕೆಮಿಕಲ್ ಗೊಬ್ಬರಗಳು, ಬೇರೆ ಗೊಬ್ಬರಗಳೆಲ್ಲ ಹಾಕಿ ಭೂಮಿ ಗಟ್ಟಿ ಬಂದಿರುತ್ತೆ. ಇದಾಕೋರಿಂದ ಭೂಮಿ ಮೃದು ಬರುತ್ತೆ, ಎರೆಹುಳು ಕೂಡ ಜಾಸ್ತಿ ಆಗುತ್ತೆ ಸರ್. ಇದು ಎರೆಹುಳುಗೆ, ಜೀವಾಣುಗಳಿಗೆ ಒಂದು ಆಹಾರ ಸರ್ ಇದು. ಸರ್, ಈಗ 10-15 ವರ್ಷದಿಂದ ನಾವು ಕೂಡ ಗೊಬ್ಬರ ಸಪ್ಲೈ ಮಾಡ್ತಾ ಇದ್ದೀವಿ. ರಿಪೀಟೆಡ್ ಕಸ್ಟಮರ್ಸೇ ಇದ್ದಾರೆ. ಒಂದ್ಸರಿ ತೊಗೊಂಡವರು ಮತ್ತೆ ಹಾಕೋಂಥ ಕಸ್ಟಮರ್ಸೇ ಭಾಳಷ್ಟು ಜನ ಇದ್ದಾರೆ. ಡೆಲಿವರಿ ಅನ್ನೋದು ಒಂದು ಫೋನ್ ಮಾಡಿ ಬುಕ್ ಮಾಡಿಕೊಂಡ್ರೆ ಕರ್ನಾಟಕದಾದ್ಯಂತ 50 ಚೀಲದ ಮೇಲೆ ಡೋರ್ ಡೆಲಿವರಿ ಫ್ರೀ ಇರುತ್ತೆ ಸರ್. ನಾವೀಗೆಲ್ಲ 5 ವರ್ಷದಿಂದ ಹಾಕ್ತಾ ಇದ್ದೀವಿ. ಮುಂಚೆಗೆಲ್ಲ ಹಸಿ ಗೊಬ್ಬರ, ದನಿ ಗೊಬ್ಬರ ಅದು ಹಾಕ್ತಿದ್ದೋ, ಫಿಲ್ಟ್ರ್ ಆಗ್ತಿದ್ದೋ, ಏನು ಸುಖ ಇರಲಿಲ್ಲ, ಉದುರ್ತಿದ್ದೋ, ಇಳುವರಿ ಬರ್ತಿರ್ಲಿಲ್ಲ. ಈಗ 5 ವರ್ಷದಿಂದ ಫಸ್ಟು ಶಾಂಪಲ್ ನೋಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಬಂದರು ನವೀನಣ್ಣ ಅಂತ ಹೇಳ್ಬಿಟ್ಟು. ಅವ್ರ ಹತ್ರ ಶಾಂಪಲ್ಗೆ ಅಂತಬಿಟ್ಟು ಒಂದು 50 ಚೀಲ ಹಾಕಿಸ್ಕೊಂಡು 50 ಚೀಲ ಹಾಕಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಇಳುವರಿ ಬಂದಮೇಲೆ ಮುಂದಿನ ಸತಿಯಿಂದ ಒಂದು 6 ತಿಂಗಳು ಬಿಟ್ಕೊಂಡು ಒಂದು 200 ಚೀಲ ತಗೊಂಡು ಈಗ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ. ಅಡಿಕೆ ಅದು ಅಳ್ಳೋದು ಉದ್ರಲ್ಲ, ಅಂಡರ್ಕೋದು ಬೀಳಲ್ಲ, ಚೆನ್ನಾಗೈತೆ. ನಾವು ಇದನ್ನೇ ಹಾಕ್ತಾ ಇದೀವಿ ಗೊಬ್ಬರ, ಈಗ 5 ವರ್ಷದಿಂದ ಹಾಕ್ತಾ ಇದೀವಿ. ಅದು ತುಳಿ ಗೊಬ್ಬರ ಎಲ್ಲ ಹಾಕ್ತಿದ್ವು. ಈಗ ಈ ಗೊಬ್ಬರ ಹಾಕ್ಮೇಲೆ ಇಂಟವ ನಮಗೆ ಮೊದಲು ಒಂದು 500 ಬೀಜ ಆಯ್ತು, ಆಮೇಲೆ 1000 ಜನ, ಆಮೇಲೆ 1 ವರ್ಷ, ಆಮೇಲೆ 2000 ಆಯ್ತು. ಇದಾದಮೇಲೆ ಇಂಪ್ರೂವ್ ಆಯ್ತು. ಆಮೇಲೆ ಟಾನಿಕ್ಸು ಪಾನಿಕ್ಸ್ ಎಲ್ಲ ಹಾಕ್ತಿದ್ವಿ. ಅಂಬಳಿ ಉದ್ರಲ್ಲ, ಆಮೇಲೆ ಅಂಟ್ರಸಲ್ಲ, ಅಡಿಕೆ ಬೆಲೆ ಚೆನ್ನಾಗಿ ಬರ್ತಾ ಇದ್ದಾನೆ ಸರ್. ಹೆಚ್ಚಿನ ಮಾಹಿತಿಯಾಗಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್.